ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ತುಂಬ ಕಿವಿ ನೋವು ಬಂದಾಗ ಈ ಟಿಪ್ಸನ್ನು ಟ್ರೈ ಮಾಡಿ ನೋಡ್ಬೋದು. ಮನೆಯಲ್ಲಿ ಯಾವಾಗಲೂ ಇಯರ್ ಡ್ರಾಪ್ಸ್ ಇರಲ್ಲ, ಖಾಲಿ ಆಗಿಬಿಟ್ಟಿರುತ್ತೆ. ಕೆಲವು ಸಲ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಕಿವಿ ನೋವು ಬಂದುಬಿಟ್ಟಾಗ ಸಡನ್ನಾಗಿ ರಿಲೀಫ್ ಆಗಬೇಕು ಅಂದಾಗ, ಒಂದು ಸ್ವಲ್ಪ ನೋವು ಕಮ್ಮಿ ಆಗಬೇಕು ಅಂದಾಗ ನಾವು ಮನೆಯಲ್ಲಿ ಯೂಸ್ ಮಾಡೋ ಕೊಬ್ಬರಿ ಎಣ್ಣೆ ಹೊಂದಿದ್ರೆ ಸಾಕು. ಕೊಬ್ಬರಿ ಎಣ್ಣೆನ ಒಂದು ಚಿಕ್ಕ ಬಟ್ಲಿಗೆ ಅಥವಾ ಇಲ್ಲಿ ನಾನು ಒಂದು ಸ್ಪೂನ್ಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆನ ನಾವು ಇಲ್ಲಿ ಬಿಸಿ ಮಾಡ್ಕೋಬೇಕು. ಬರೀ ಕೊಬ್ಬರಿ ಎಣ್ಣೆನೇ ಬಿಸಿ ಮಾಡಿ ಆದರೂ ಕಿವಿ ಒಳಗಡೆ ಹಾಕ್ಕೋಬೋದು. ಇಲ್ಲ ಅಂದರೆ ನಾವು ಇದ್ರ ಜೊತೆ ಬೆಳ್ಳುಳ್ಳಿ ಬರುತ್ತಲ್ಲ, ಆ ಬೆಳ್ಳುಳ್ಳಿನ ಒಟ್ಟು ಸುಲಿದ್ಬಿಟ್ಟು ಅದನ್ನು ಚಚ್ಚಿಬಿಟ್ಟು ಈ ರೀತಿ ಎಣ್ಣೆಯಲ್ಲಿ ಅದನ್ನು ಸಹ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಹೊತ್ತು ಅದು ಎಣ್ಣೆ ಬಿಸಿ ಆಗೋವರೆಗೂ ಈ ರೀತಿ ಸ್ಟವ್ ಮೇಲೆ ಬಿಸಿ ಮಾಡ್ಕೊಳ್ಳಿ. ಒಂದು ಚಿಕ್ಕ ಬಟ್ಲಲ್ಲಿ ಹಾಕ್ಕೊಂಡು ಬಿಸಿ ಮಾಡಿಕೊಂಡ್ರು ಪರವಾಗಿಲ್ಲ. ನಾನು ಇಲ್ಲಿ ಸ್ಪೂನಲ್ಲೇ ಬಿಸಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಬಿಸಿ ಆದಮೇಲೆ ಇದು ತುಂಬ ಬಿಸಿ ಇರಬೇಕಾದ್ರೆ ಕಿವಿ ಒಳಗಡೆ ಹಾಕ್ಕೋಬಾರ್ದು. ಸ್ವಲ್ಪ ಇದು ಆರಿಸ್ಬೇಕು. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಇದು ಉಗುರು ಬೆಚ್ಚಕ್ಕಾದಮೇಲೆ ಇದನ್ನು ಒಂದು 2-3 ಡ್ರಾಪ್ಸು ಕಿವಿ ಒಳಗಡೆ ಹಾಕೋದ್ರಿಂದ ನಮಗೆ ಕಿವಿ ನೋವು ಕಮ್ಮಿ ಆಗುತ್ತೆ. ನಾವು ಯಾವ ರೀತಿ ಇಯರ್ ಡ್ರಾಪ್ಸು 1 ಡ್ರಾಪ್ ಅಥವಾ 2 ಡ್ರಾಪ್ ಎಷ್ಟು ಡ್ರಾಪ್ ಡಾಕ್ಟ್ರ್ ಹೇಳಿರ್ತಾರಲ್ಲ, ಅದೇ ರೀತಿ ನಾವು ಒಂದು 2-3 ಡ್ರಾಪ್ಸು ಈ ಎಣ್ಣೆನ ಹಾಕೋದ್ರಿಂದ ನಮಗೆ ತುಂಬ ಕಿವಿ ನೋವಿದ್ದಾಗ ಈ ರೀತಿ ಹೋಮ್ ರೆಮಿಡಿನ ಟ್ರೈ ಮಾಡಿ ನೋಡಿ, ಕಿವಿ ನೋವು ಕಮ್ಮಿ ಆಗುತ್ತೆ. ಈ ರೀತಿ ಮಲ್ಕೊಂಡಿರ್ಬೇಕಾದ್ರೆ ಹಾಕ್ಬಿಟ್ಟು ನಾವು ಒಂದು ಸ್ವಲ್ಪ ಹೊತ್ತು ಹಾಗೇ ಇರಬೇಕು. ಸಡನ್ನಾಗಿ ಎದ್ಬಿಟ್ರೆ ಆ ಎಣ್ಣೆ ಎಲ್ಲ ಆಚೆ ಬಂದುಬಿಡುತ್ತೆ. ಈ ಟಿಪ್ಸು ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಬಂದು ನಾನಿಲ್ಲಿ ಈ ರೀತಿ ಒಂದು ಲೋಟದಲ್ಲಿ ನೀರು ತೊಗೊಂಡಿದ್ದೀನಿ. ಈಗ ನಾನು ಒಂದು ಪ್ಲೇಟಲ್ಲಿ 1 ಸ್ಪೂನಷ್ಟು ಧನಿಯಾ ಕಾಳು ಮತ್ತು ಅದಾಗಿ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಮತ್ತು ಒಂದು 1/4 ಟೀ ಸ್ಪೂನಷ್ಟು ಮೆಂತೆ ಮತ್ತು ಒಂದು 1/4 ಟೀ ಸ್ಪೂನಷ್ಟು ಓಮ್ ಕಾಳು ತೊಗೊಂಡಿದ್ದೀನಿ. ಇಷ್ಟನ್ನು ನಾನು ನೀರಿಗೆ ಹಾಕಿ ನೈಟು ನೆನೆಸಿಟ್ಬಿಡ್ತೀನಿ. ಇದನ್ನು ನೈಟು ನೆನೆಸಿಟ್ಬಿಟ್ಟು ನಾವು ಬೆಳಗ್ಗೆ ಎದ್ದು ಈ ನೀರನ್ನು ಕುಡಿಯೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಮ್ಮಿ ಆಗುತ್ತೆ ಮತ್ತು ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಮತ್ತು ವೆಯ್ಟ್ ಲಾಸ್ಗೂ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಧನಿಯಾ ಕಾಳು ಹಾಕಿರೋದ್ರಿಂದ ಧನಿಯಾ ಕಾಳು ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ. ಮತ್ತು ಥೈರಾಯ್ಡ್ ಇರೋರು ಈ ರೀತಿ ಧನಿಯಾನ ನೆನೆಸ್ಬಿಟ್ಟು ಕುಡಿಯೋದ್ರಿಂದ ಥೈರಾಯ್ಡು ಕಮ್ಮಿ ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ. ಈ ರೀತಿ ನೀರನ್ನು ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ಗೂ ಸಹ ತುಂಬ ಹೆಲ್ಪ್ ಆಗುತ್ತೆ. ಇದು ಮೆಂತೆ ಇರೋದ್ರಿಂದ ಮೆಂತೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಸಹ ಕಂಟ್ರೋಲ್ ಮಾಡುತ್ತೆ. ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಅದ್ರ ಲೆವೆಲನ್ನು ಸಹ ಕಮ್ಮಿ ಮಾಡ್ತಾ ಬರುತ್ತೆ. ಸೊ ಈ ರೀತಿ ನಾವು ಡ್ರಿಂಕನ್ನು ರೆಡಿ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕು. ಬೇಕು ಅಂದರೆ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಆ ನೀರನ್ನು ಒಂದ್ಸರಿ ಕುದಿಸ್ಬಿಟ್ಟು ಚೆನ್ನಾಗಿ ಆಮೇಲೆ ಉಗುರು ಬೆಚ್ಚಗೆ ಮಾಡ್ಕೊಂಡಾದರೂ ಕುಡಿಬೋದು. ಇಲ್ಲಾಂದರೆ ಹಾಗೇನೂ ಸಹ ಕುಡಿಬೋದು. ನಾವು ಈ ರೀತಿ ಡ್ರಿಂಕ್ಸ್ನ ಒಂದು 3 ಮಂತ್ಸ್ವರೆಗೂ ಕಂಟಿನ್ಯೂಸ್ ಆಗಿ ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ಗೂ ಸಹ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 4-5 ಎಸಲಷ್ಟು ಬೆಳ್ಳುಳ್ಳಿನ ಒಟ್ಟು ಸುಲಿದ್ಬಿಟ್ಟು ಈ ರೀತಿ ಕಲ್ಲೊಳಗಡೆ ಹಾಕ್ಕೊಂಡು ನಾನಿಲ್ಲಿ ಚಚ್ಕೋತಾ ಇದ್ದೀನಿ. ಸೊ ಮೇಲೆ ನನಗೆ ಚಚ್ಚೋ ಕಲ್ಲು ಒಡೆದೋಗ್ಬಿಟ್ಟಿತ್ತು. ಸೊ ನಾವು ಚಪಾತಿ ತೀಡ್ತೀವಲ್ಲ ಲಟ್ಟಣಿಗೆ, ಅದನ್ನೇ ತೊಗೊಂಡು ನಾನು ಈ ರೀತಿ ಕಲ್ಲಲ್ಲಿ ಚಚ್ಕೋತಾ ಇದ್ದೀನಿ. ನುಣ್ಣಕ್ಕೆ ಇದು ಪೇಸ್ಟ್ ಆಗೋ ಥರ ನಾವು ಈ ರೀತಿ ಚಚ್ಕೊಂಡಾದ್ಮೇಲೆ ಇದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ತುಂಬ ಘಾಟ್ ಇರುತ್ತೆ, ಸ್ಮೆಲ್ ಇರುತ್ತಲ್ಲ. ಸೊ ನಮ್ಮ ಮನೆಗಳಲ್ಲಿ ನೈಟ್ ಹೊತ್ತು ನಾವು ಲೈಟೆಲ್ಲ ಆಫ್ ಮಾಡಿ ಕಿಚನ್ ಕ್ಲೀನ್ ಮಾಡಿದ್ಮೇಲೆ ತುಂಬ ಈ ಸಿಂಕ್ ಏರಿಯಾದಲ್ಲಾಗಲಿ ಅಥವಾ ಕಿಚನ್ ಸ್ಟವ್ ಪೈಪ್ಗಳ ಹತ್ರ ಎಲ್ಲ ಆಗಲಿ ಈ ಜಿರಳೆಗಳು ಮತ್ತು ಬಲ್ಲಿಗಳೆಲ್ಲ ಓಡಾಡ್ತಾ ಇರುತ್ತೆ. ಸೊ ಅದರಿಂದ ಕಂಟ್ರೋಲ್ ಆಗಬೇಕು ಅಂದರೆ ನಾವು ಈ ರೀತಿ ಹೋಮ್ ರೆಮಿಡಿನ ಟ್ರೈ ಮಾಡಿ ನೋಡ್ಬೋದು ಫ್ರೆಂಡ್ಸ್. ಈ ಬೆಳ್ಳುಳ್ಳಿ ತುಂಬ ಘಾಟ್ ಸ್ಮೆಲ್ ಇರೋದ್ರಿಂದ ಬೆಳ್ಳುಳ್ಳಿ ಜೊತೆ ನಾವು ಬೇಕಿಂಗ್ ಸೋಡಾ ಹಾಕಿದಾಗ ಆ ಸ್ಮೆಲ್ಗೆ ಜಿರಳೆಗಳು ಮತ್ತು ಬಲ್ಲಿಗಳು ಬರಲ್ಲ ಫ್ರೆಂಡ್ಸ್. ಮತ್ತು ಜಿರಳೆಗಳ ಕಾಟ ತಪ್ಪುತ್ತೆ ನಮಗೆ. ಸೊ ಈ ಟಿಪ್ಸನ್ನ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ನಾವು ನೈಟ್ ಮಲಗಬೇಕಾದ್ರೆ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ರೀತಿ ಮಾಡಿ ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಅಲ್ಲಲ್ಲಿ ಎಲ್ಲೆಲ್ಲಿ ಬಲ್ಲಿಗಳು ಓಡಾಡುತ್ತೆ ಮತ್ತು ಜಿರಳೆಗಳು ಜಾಸ್ತಿ ಇರುತ್ತೋ ಅಲ್ಲೆಲ್ಲ ಈ ರೀತಿ ಇಡೋದ್ರಿಂದ ನಾವು ಜಿರಳೆಗಳ ಕಾಟದಿಂದ ಮುಕ್ತಿ ಪಡಿಬೋದು ಫ್ರೆಂಡ್ಸ್. ಇದನ್ನು ಸ್ಮೆಲ್ ಹೋಗೋವರೆಗೂ ನಾವು ಇಟ್ಬಿಟ್ಟು ನೆಕ್ಸ್ಟ್ ಡೇ ಬೇಕಂದರೆ ಇನ್ನೊಂದು ಸರಿ ಮಾಡಿ ಇಡ್ಬೋದು. ಇಲ್ಲಾಂದರೆ ಹಾಗೆಯೇ ಎಲ್ಲೆಲ್ಲಿ ಬಲ್ಲಿಗಳು ಜಿರಳೆಗಳ ಕಾಟ ಜಾಸ್ತಿ ಇದೆಯೋ ಅಲ್ಲೆಲ್ಲ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ನಾವು ಇಟ್ಬಿಟ್ರೆ ಆಮೇಲೆ ನಾವು ಒಂದು 2 ದಿವಸ ಆದಮೇಲೆನೂ ಸಹ ತೆಗಿಬೋದು. ಇದು ನ್ಯಾಚುರಲ್ ರೆಮಿಡಿ ಆಗಿರೋದ್ರಿಂದ ಯಾವುದೇ ರೀತಿ ಕೆಮಿಕಲ್ ಏನು ಇಲ್ಲದೆ ಇರೋದ್ರಿಂದ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೇನಾದರೂ ಇದ್ದರೆ ಅದನ್ನು ಮುಟ್ಟಿದ್ರೂ ಸಹ ಅವ್ರಿಗೆ ಏನೂ ತೊಂದರೆ ಆಗಲ್ಲ ಈ ರೀತಿ ಮಾಡೋದ್ರಿಂದ. ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾವು ಸಿಂಕನ್ನು ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ತೀವಿ. ಡೈಲಿ ನೈಟು ಪಾತ್ರೆ ತೊಳೆದಾದ್ಮೇಲೆ ಈ ರೀತಿ ಕ್ಲೀನ್ ಮಾಡ್ತಾ ಇರ್ತೀವಿ. ಕೆಲವು ಸಲ ಪೈಪಲ್ಲಿ ಬ್ಲಾಕ್ ಆಗಿಬಿಡುತ್ತೆ. ಸೊ ಆ ರೀತಿ ಆಗದೆ ಇರೋ ಹಾಗೆ ಸಿಂಪಲ್ಲಾಗಿ ಯಾವುದೇ ರೀತಿ
ಕೆಮಿಕಲ್ ಪೌಡರ್ನ ಯೂಸ್ ಮಾಡ್ತಿರೇ ಈ ರೀತಿ ಮನೆಯಲ್ಲಿ ಸಿಗೋ ಸಾಮಗ್ರಿನೇ ಬಳಸ್ಕೊಂಡು ನಾವು ಪೈಪಲ್ಲಿ ಬ್ಲಾಕ್ ಆಗಿರೋದನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಸೊ ಇದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಬೇಕಿಂಗ್ ಸೋಡಾ ಮತ್ತು ಒಂದು ಸ್ವಲ್ಪ ವಿನೇಗರ್ ಹಾಕ್ತಾಯಿದ್ದೀನಿ. ಮತ್ತು ಕೆಲವು ಸಲ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಸಿಂಕೆಲ್ಲ, ಆವಾಗಲೂ ಸಹ ಈ ರೀತಿ ನಾವು ಬೇಕಿಂಗ್ ಸೋಡಾ ಮತ್ತು ವಿನೇಗರ್ ಹಾಕಿ ಸಿಂಕನ್ನು ಕ್ಲೀನ್ ಮಾಡೋದ್ರಿಂದ ಆ ಸ್ಮೆಲ್ಲೆಲ್ಲ ಹೊಟ್ಟೋಗುತ್ತೆ. ಮತ್ತು ಈ ರೀತಿ ಆವಾಗವಾಗ ನಾವು ಸಿಂಕ್ಗೆ ವಿನೇಗರು ಮತ್ತು ಬೇಕಿಂಗ್ ಸೋಡಾ ಹಾಕಿ ಸ್ವಲ್ಪ ಒಂದು ಲೋಟ ಅಷ್ಟು ಬಿಸಿ ನೀರನ್ನು ಕಾಯಿಸ್ಬಿಟ್ಟು ಹಾಕೋದ್ರಿಂದ ಆ ಬ್ಲಾಕ್ ಆಗಿರೋ ಪೈಪಲ್ಲಿ ಏನಾದರೂ ಗಲೀಜಿದ್ರೆ ಅದೆಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಮತ್ತು ಸಿಂಕೂ ಸಹ ಪಾಚಿ ಕಟ್ಕೊಂಡಿರೋ ಹಾಗೆ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡ್ಬೋದು ನಾವು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ. ನಾನಿಲ್ಲಿ ಸಿಂಕ್ ಫುಲ್ಲು ಒಂದು ಸ್ವಲ್ಪ ವಿನೇಗರು ಮತ್ತು ಬೇಕಿಂಗ್ ಸೋಡಾ ಹಾಕಿದ್ದೀನಿ. ಮತ್ತು 1 ಕಪ್ಪಷ್ಟು ಬಿಸಿ ನೀರನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಇದಕ್ಕೆ ಪೈಪ್ ಒಳಗಡೆ ಹಾಕ್ತಾಯಿದ್ದೀನಿ. ಈ ರೀತಿ ನೀರು ಹಾಕೋದ್ರಿಂದ ಪೈಪಲ್ಲಿ ಏನಾದರೂ ಬ್ಲಾಕ್ ಆಗಿದ್ರೆ ಅದು ಸಹ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ತುಂಬ ಬಿಸಿ ನೀರೇನು ಹಾಕ್ತಾಯಿಲ್ಲ, ಒಂದು ಲೋಟ ಅಷ್ಟು ಬಿಸಿ ನೀರು ಹಾಕಿದ್ರೆ ಸಾಕು. ಮತ್ತು ನಾವು ಕೆಲವು ಸಲ ಮೊಟ್ಟೆ ಎಲ್ಲ ಬೇಯಿಸಿರ್ತೀವಿ, ಆ ಬಿಸಿ ನೀರುತ್ತಲ್ಲ ಆ ನೀರನ್ನೇ ಹಾಕಿದ್ರೂ ಸಾಕು, ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಪೈಪಲ್ಲಿ ಏನಾದರೂ ಬ್ಲಾಕ್ ಆಗಿದ್ರೆ ಮತ್ತು ಪಾಚಿ ಎಲ್ಲ ಇರುತ್ತಲ್ಲ ಅದೆಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಈ ರೀತಿ ನಾವು ಬ್ರಷ್ ತೊಗೊಂಡು ಸಿಂಕ್ ಫುಲ್ಲು ಕ್ಲೀನ್ ಮಾಡಿಕೊಂಡ್ರೆ ಸಿಂಕ್ ನೀಟಾಗಿ ಕ್ಲೀನಾಗಿರುತ್ತೆ. ನಾವು ಚಿಕನ್ ಮಟನ್ ಎಲ್ಲ ಮಾಡಿರ್ತೀವಲ್ಲ, ಸೊ ಆ ಟೈಮಲ್ಲಿ ಈ ರೀತಿ ಕ್ಲೀನ್ ಮಾಡಿಬಿಟ್ರೆ ಆ ಸ್ಮೆಲ್ಲೆಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಆ ಸ್ಮೆಲ್ಲೇ ಇರಲ್ಲ ಒಂಚೂರು ವಿನೇಗರ್ ಹಾಕೋದ್ರಿಂದ. ನೆಕ್ಸ್ಟ್ ಟಿಪ್ ಅಂದರೆ ನಾವು ಮೊಟ್ಟೆ ಬೇಯಿಸ್ಕೊಂಡಿರ್ತೀವಿ. ಮೊಟ್ಟೆ ಬೇಯಿಸ್ಕೋಬೇಕಾದ್ರೆ ನಾವು ಯಾವಾಗಲೂ ಒಂದು ಸ್ವಲ್ಪ ಉಪ್ಪು ಅಥವಾ ಈರುಳ್ಳಿ ಒಟ್ಟನ್ನು ಬಿಸಾಡೋ ಬದಲು ಅದನ್ನು ಹಾಕಿ ಬೇಯಿಸೋದ್ರಿಂದ ನೋಡಿ ಮೊಟ್ಟೆ ಒಂಚೂರು ಒಡೆಯಲ್ಲ. ಮತ್ತು ನಾವು ಆ ಬಿಸಿ ನೀರನ್ನು ನೋಡಿ ಈ ರೀತಿ ಸಿಂಕ್ಗೆಲ್ಲ ಹಾಕಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮೊಟ್ಟೆನ ಈಸಿಯಾಗಿ ಎಷ್ಟೇ ಮೊಟ್ಟೆ ಬೇಯಿಸಿದ್ರೂ ಅದನ್ನು ಸಿಪ್ಪೆನ ನಾವು ಈಸಿಯಾಗಿ ಈ ಹ್ಯಾಕಿಂದ ಸುಲ್ಕೋಬೋದು. ಮೊದಲಿಗೆ ನಾನು ಈ ರೀತಿ ಒಂದು ಕವರ್ ತೊಗೊಂಡಿದ್ದೀನಿ. ನಾವು ಎಷ್ಟು ಮೊಟ್ಟೆನ ಬೇಯಿಸ್ಕೊಂಡಿರ್ತೀವೋ ಆ ಮೊಟ್ಟೆನೆಲ್ಲ ಈ ರೀತಿ ಕವರ್ಗೆ ಹಾಕ್ಕೊಂಬಿಟ್ಟು ಕವರಲ್ಲಿರೋ ಮೊಟ್ಟೆಗಳನ್ನೆಲ್ಲ ಈ ರೀತಿ ಕವರ್ ಸಮೇತ ಜಸ್ಟ್ ಈ ರೀತಿ ಶೇಕ್ ಮಾಡ್ತಾ ಬರಬೇಕು. ಅದು ಒಂದಕ್ಕೊಂದು ಮೊಟ್ಟೆ ಟಚ್ ಆಗಿ ಆ ಮೇಲೆ ಇರೋ ಶೆಲ್ಲೆಲ್ಲ ನೀಟಾಗಿ ಒಡೆದೋಗ್ಬಿಡುತ್ತೆ. ತುಂಬ ಹಾರ್ಷಾಗಿ ಹೊಡಿಬಾರ್ದು, ಹೊಡೆದ್ರೆ ಏನಾಗುತ್ತೆ ಅಂದರೆ ಒಂದೊಂದ್ಸರಿ ಮೊಟ್ಟೆಗಳೆಲ್ಲ ಪೀಸ್ ಆಗಿಬಿಡುತ್ತೆ. ಸೊ ಆ ರೀತಿ ಆಗದೆ ಇರೋ ಹಾಗೆ ಜಸ್ಟ್ ಆ ಮೇಲೆ ಶೆಲ್ ಮಾತ್ರ ಹೊಡಿಬೇಕು. ಆ ರೀತಿ ನಾವು ನೀಟಾಗಿ ಕವರ್ನ ಸುತ್ತಿ ಇಟ್ಕೊಂಡು ಈ ರೀತಿ ಶೇಕ್ ಮಾಡ್ತಾ ಬಂದರೆ ಆ ಮೇಲೆ ಶೆಲ್ಲೆಲ್ಲ ಹೊಡೆದೋಗ್ಬಿಟ್ಟು ಆ ಮೊಟ್ಟೆ ಮೇಲೆ ಇರೋ ಶೆಲ್ಲನ್ನೆಲ್ಲ ನಾವು ಬೇಗ ತಕ್ಕೋಬೋದು. ನಾವು ಶೇಕ್ ಮಾಡ್ತಾ ಇದ್ದಾಗೆ ಕೆಲವು ಸಲ ಆ ಮೊಟ್ಟೆ ಮೇಲಿರೋ ಶೆಲ್ಲೆಲ್ಲ ಓಪನ್ ಆಗಿಬಿಟ್ಟು ಹಾಗೆಯೇ ಮೊಟ್ಟೆ ನೀಟಾಗಿ ಕ್ಲೀನ್ ಆಗಿಬಿಟ್ಟಿರುತ್ತೆ. ಸೊ ಈ ಟಿಪ್ಸು ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ವಿಸಿಟ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.